ನಮಸ್ತೆ ಮಿತ್ರರೇ. ನಮ್ಮದು ರೈತರದ್ದು ಯಾವಾಗಲೂ ಒಂದೇ ಕಂಪ್ಲೇಂಟು, ಹೂ ಸರಿಯಾಗಿ ನಿಲ್ತಾ ಇಲ್ಲ, ಫಲ ಕಚ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ, ಸೈಜ್ ಬರ್ತಾ ಇಲ್ಲ, ಗುಣಮಟ್ಟ ಬರ್ತಾ ಇಲ್ಲ, ತೂಕ ಬರ್ತಾ ಇಲ್ಲ. ಈ ಥರ ಅನೇಕ ಸಮಸ್ಯೆಗಳಿಗೆ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಪರಿಹಾರ ಸಿಗುತ್ತೆ. ಪ್ರಪಂಚದ ಸೃಷ್ಟಿನಲ್ಲಿ ಅನೇಕ ವಿಸ್ಮಯಗಳಿವೆ. ನಮಗೆ ಎಷ್ಟೋ ಸರಿ ಸುಮ್ಮನೆ ಗಮನಿಸಿರ್ತೀವಿ, ಅದರ ಒಳ ಹೊಕ್ಕು ನೋಡೇ ಇರಲ್ಲ. ಈಗ ನೋಡಿ, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಜೀವಿ, ಲಿವಿಂಗ್ ಆರ್ಗ್ಯಾನಿಸಮ್ ಸಂತಾನೋತ್ಪತ್ತಿ ಮಾಡುತ್ತೆ, ತನ್ನ ತದ್ರೂಪನ್ನು ಮರಿಗಳನ್ನು ಹುಟ್ಟಾಕಿರುತ್ತೆ. ಅದು ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲವುಗಳಲ್ಲೂ ಸಂತಾನೋತ್ಪತ್ತಿ ನಡೆಯುತ್ತೆ. ಒಂದು ಪ್ರಕ್ರಿಯೆಯಿಂದ, ಗಂಡು ಹೆಣ್ಣುಗಳ ಸಂಯೋಗದಿಂದ, ಮಿಲನದಿಂದ ಮರಿಗಳನ್ನು, ತನ್ನ ನೆಕ್ಸ್ಟ್ ಆಫ್ ಸ್ಪ್ರಿಂಗನ್ನು ಬೆಳೆಸ್ತಕ್ಕಂಥದ್ದು, ಸಂತಾನೋತ್ಪತ್ತಿ ಮುಂದುವರಿಸ್ತಕ್ಕಂಥ ನಡೀತಲೇ ಇರ್ತದೆ. ಈಗ ನಮಗೆಲ್ಲ ಒಂದು ವಿಸ್ಮಯ ಅನಿಸುತ್ತೆ ಅಲ್ವಾ? ಈಗ ಸಸ್ಯಗಳು ಜೀವಿಗಳಲ್ವಾ, ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇವುಗಳಲ್ಲಿ ಹೇಗೆ ನಡೆಯುತ್ತೆ? ಅವುಗಳು ಚಲನೆ ಎಲ್ಲ ಒಂದು ಕಡೆ ಒಂದು ಫಿಕ್ಸ್ ಇರುತ್ತೆ. ಅದರಲ್ಲಿ ಗಂಡು ಯಾವುದು, ಹೆಣ್ಣು ಯಾವುದು, ಈ ಥರದ್ದು ಅನೇಕ ಪ್ರಶ್ನೆಗಳಿರ್ತದಲ್ವಾ. ನೋಡಿ ಸ್ನೇಹಿತರೆ, ಸಸ್ಯಗಳಲ್ಲಿ ಈ ಒಂದು ಪ್ರಕ್ರಿಯೆ, ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೆಯೋ ಒಂದು ವಿಧಾನ ಇದೆ. ಗಂಡು ಭಾಗ ಮತ್ತು ಹೆಣ್ಣು ಭಾಗ ಸಂಯೋಗದೊಂದಿಗೆ ಅದನ್ನು ನಾವು ಪರಾಗಸ್ಪರ್ಶ ಅಂತ ಕರಿತೀವಿ. ಹೂ ಬಿಡುವ ಜಾತಿಯ ಎಲ್ಲ ಸಸ್ಯಗಳಲ್ಲಿ ಇದೊಂದು ನಡೀತಕ್ಕಂಥ ಕ್ರಿಯೆ, ಪಾಲಿನೇಷನ್, ಪರಾಗಸ್ಪರ್ಶ. ಏನು ಗಂಡು ಭಾಗಗಳು ಯಾವುದು ನೋಡಿ, ಫಿಲಮೆಂಟ್ಸ್ ಅಂತ ಕರಿತೀವಿ. ಅದರಲ್ಲಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು, ನಲ್ಲಿ ತೋರಿಸ್ತೀನಿ. ಇದು ಮೇಲ್ ಪ್ಲ್ಯಾಂಟ್ ಪಾರ್ಟ್ಸ್ ಅಂತಲೇ ಕರಿಬೋದು. ಈ ಫಿಲಮೆಂಟ್ಸಲ್ಲಿರ್ತಕ್ಕಂಥದ್ದು ಈ ಶಲಾಕಾಗ್ರ ಆಂಥರ್ಸ್ ಅಂತ ಇರ್ತದೆ. ಇವುಗಳ ತುದಿನಲ್ಲಿರ್ತಕ್ಕಂಥ ಇದರಲ್ಲಿ ಪರಾಗಗಳು ಉತ್ಪಾದನೆ ಆಗ್ತವೆ, ಧೂಳಿನ ರೂಪದಲ್ಲಿರ್ತದೆ. ಇಲ್ಲಿ ಗಮನಿಸ್ಬೋದು. ಇದು ಕೆಳಭಾಗದಲ್ಲಿ ಈ ಹೂವಿನಲ್ಲಿರ್ಬೋದು ಅಥವಾ ಇನ್ನೊಂದು ಹೂವಿನಲ್ಲೂ ಇರ್ತಕ್ಕಂಥ ಹೆಣ್ಣು, ಓವಿಲ್ಸ್ ಅಂತ ಕರಿತೀವಿ. ಅಂಡಾಣುಗಳು ಅಂಡಾಶಯದೊಂದಿಗೆ ಸೇರಿ ಅದು ಫರ್ಟಿಲೈಸೇಷನ್ ಆಗುತ್ತೆ, ಫಲೀಕರಣ ಆಗಿ ಈ ಪ್ರಕ್ರಿಯೆ ನಡೆದರೆ ಮಾತ್ರ ಹೂವು ಕಾಯಾಗಿ, ಬೀಜ ಆಗಿ, ಹಣ್ಣಾಗೋದಕ್ಕೆ ಸಹಾಯ ಆಗ್ತಕ್ಕಂಥ ಪ್ರಕ್ರಿಯೆ. ಇದು ಒಂದೇ ಹೂವಿನಲ್ಲಿ ಹೆಣ್ಣು ಗಂಡು ಪಾರ್ಟು ಇದ್ದು ನಡೆಯುವಂಥದ್ದು ಆಗಿರಬಹುದು. ಬೇರೆ ಬೇರೆ ಹೂವುಗಳ ಮಧ್ಯೆ ಆಗ್ಬೋದು, ಒಂದೇ ಗಿಡದಲ್ಲಿ, ಮರದಲ್ಲಿ ಬೇರೆ ಬೇರೆ ಹೂವುಗಳ ಮಧ್ಯ. ಈ ಒಂದು ಪ್ರಕ್ರಿಯೆ ಆಗಬೇಕಾದ್ರೆ ಅನೇಕ ಅಂಶಗಳು ಸಹಾಯ ಬೇಕಾಗುತ್ತೆ. ಒಂದು, ಗಾಳಿ ಮುಖಾಂತರ ಇದು ಅಳ್ಳಾಡಿದಾಗ ಇದು ಹೋಗಬಹುದು. ಮ್ಯಾನ್ಯುಯಲಿ ಸೀಡ್ ಪ್ರೊಡಕ್ಷನ್, ಬೀಜೋತ್ಪಾದನೆ ಮಾಡೋ ಕೆಲವು ರೈತರುಗಳಿಗೆ ಅರಿವಿಗೆ ಬಂದಿರುತ್ತೆ. ಸೂರ್ಯಕಾಂತಿ ಆಗಿರ್ಬೋದು, ಸೂರ್ಯಕಾಂತಿನಲ್ಲಿ ಏನಿರುತ್ತೆ, ಡಸ್ಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಹೂವುಗಳಿಗೆ ಸವರ್ತಾ ಹೋಗ್ತಕ್ಕಂಥದ್ದು. ಕಾಟನ್ನು, ಟೊಮೊಟೊ ಇದರಲ್ಲಿ ಮೇಲು ತೊಗೊಂಡು ನಾವು ಒಂದೊಂದಕ್ಕೆ ಕ್ರಾಸ್ ಮಾಡ್ತಾ ಹೋಗ್ತೀವಿ. ಪ್ರಾಕೃತಿಕವಾಗಿ ಹೇಗೆ ನಡೆಯುತ್ತೆ ಅಂದರೆ, ಇವುಗಳಿಗೆ ಸಹಾಯ ಮಾಡೋಕ್ಕೆ ನಾವು ಪಾಲಿನೇಟರ್ಸ್ ಅಂತ ಕರಿತೀವಿ. ಪರಾಗಸ್ಪರ್ಶಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಇವು ದೈವ ಸೃಷ್ಟಿ ಇರ್ತಕ್ಕಂಥದ್ದು. ಅವು ಅನೇಕ ಜಾತಿಯ ಅನಿಮಲ್ಸ್, ಪ್ರಾಣಿಗಳು, ಅದರಲ್ಲಿ ಕೀಟಗಳಿರ್ಬೋದು, ನೆಕ್ಸ್ಟ್ ಪಕ್ಷಿಗಳು ಬರುತ್ತೆ, ಆಮೇಲೆ ಕೆಲವು ಮ್ಯಾಮಲ್ಸ್, ಸಸ್ತನಿ ಜಾತಿಯು ಬರ್ತಿರ್ತದೆ, ಆಮೇಲೆ ಗಾಳಿಯಿಂದ ಆಗ್ತದೆ, ನೀರಿನಿಂದ ಆಗ್ತದೆ. ಯಾವ್ಯಾವುದು ಕೀಟಗಳು ನೋಡೋದಾದರೆ ಜೇನುನೊಣಗಳಾಗಿರ್ಬೋದು, ಪತಂಗಗಳಾಗಿರ್ಬೋದು, ಚಿಟ್ಟೆಗಳಾಗಿರ್ಬೋದು, ಹೋವರ್ ಫ್ಲೈಸ್ ಅಂತ ಕರಿತೀವಿ, ಬಂಬಲ್ ಬೀಸು, ಈ ಥರದ್ದು ಅನೇಕ ಜಾತಿಯ ಕೀಟಗಳಿಂದ ಈ ಕಾರ್ಯ ಆಗ್ತದೆ. ಇನ್ನೂ ಕೆಲವು ಯಾವುದು ಬ್ಯಾಟ್, ಬಾವಲಿ, ಸಸ್ತನಿ ಗುಂಪಿಗೆ ಸೇರಿದ್ದು, ಅದರಿಂದ ಆಗ್ತದೆ. ಕೆಲವು ಹಾರದೇ ಇರತಕ್ಕಂಥ ಸಸ್ತನಿಗಳಿದೆಯಲ್ಲ, ಉದಾಹರಣೆಗೆ ಕೋತಿಗಳಿಂದ ಆಗ್ತದೆ. ರೋಡೆಂಟ್ಸ್, ಹೆಗ್ಗಣಗಳು, ಇಲಿಗಳಿರುತ್ತಲ್ಲ, ಅವುಗಳಿಂದ ಆಗೋ ಸಾಧ್ಯತೆ ಇರ್ತದೆ. ಕೆಲವು ಬರ್ಡ್ಸ್, ಹಮ್ಮಿಂಗ್ ಬರ್ಡ್ಸ್ ಆಗಿರ್ಬೋದು, ಹಾಗೆಯೇ ಕೆಲವು ಜಾತಿಯ ಗಿಳಿಗಳಿಂದ. ಆಮೇಲೆ ಹನಿ ಫ್ಲೈಸ್ ಅಂತ ಒಂದಿದೆ, ಬೀ ಫ್ಲೈಸ್ ಅಂತ ಹೇಳ್ಬಿಟ್ಟು, ಹನಿ ಬೀ ಫ್ಲೈಸ್ ಅಂತೇಳಿ, ಇವುಗಳೆಲ್ಲದರಿಂದಲೂ ಪರಾಗಸ್ಪರ್ಶ ಆಗ್ತದೆ. ಆದರೆ ಬಹಳ ಮುಖ್ಯವಾಗಿ ಇಡೀ ಪ್ರಪಂಚದಲ್ಲಿ ಗುರುತಿಸಿರ್ತಕ್ಕಂಥದ್ದು ಮೇಜರ್ ಪಾಲಿನೇಟರ್ ಜೇನುನೊಣಗಳು. ಇವುಗಳ ವಿಶೇಷತೆಗಳೇನು, ಇವುಗಳು ಇಲ್ಲದೇ ಇರೋದ್ರಿಂದ ಎಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ, ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನಮ್ಮಗಳ ಮನುಷ್ಯರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಸುಮಾರು 1300ಕ್ಕೂ ಹೆಚ್ಚು ಜಾತಿಯ ಗಿಡ, ಮರ, ಸಸ್ಯಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಇವುಗಳಲ್ಲಿ 80% ಬೆಳೆಗಳಲ್ಲಿ
ಸಂತಾನೋತ್ಪತ್ತಿ ಆಗಬೇಕು, ಪರಾಗಸ್ಪರ್ಶ ಆಗಬೇಕು ಅಂದರೆ ಈ ಪಾಲಿನೇಟರ್ಸ್ಗಳ ಅವಶ್ಯಕತೆ ಇದೆ. ಯಾವ್ಯಾವ 1300ಗಳು ಅಂತ ಆಶ್ಚರ್ಯ ಆಗ್ಬೋದು. ನಮ್ಮ ಅವಶ್ಯಕತೆಗಳೇನೇನದು? ಆಹಾರಕ್ಕಾಗಿ ಬಳಸ್ತಕ್ಕಂಥ ಆಹಾರ ಧಾನ್ಯಗಳಾಗಿರ್ಬೋದು, ಹಣ್ಣುಗಳು, ತರಕಾರಿಗಳಾಗಿರ್ಬೋದು, ಪಾನೀಯಗಳಿಗಾಗಿರ್ಬೋದು. ಈ ಉದಾಹರಣೆಗೆ ಕಾಫಿ, ಆಮೇಲೆ ಕೋಕೋ ಬರುತ್ತಲ್ಲ, ಚಾಕೊಲೇಟು, ಇವುಗಳಿಗಾಗಿರ್ತಕ್ಕಂಥದ್ದು, ಕೆಲವು ಕಾಂಡಿಮೆಂಟ್ಸು, ಸ್ಪೈಸಸ್ಸು, ಹಾಗೆಯೇ ಕೆಲವು ಬಟ್ಟೆಗಳಿಗಾಗಿ ಸಮೇತ ಕೆಲವು ಗಿಡ ಮರಗಳನ್ನು ಬೆಳೆಯಲಾಗುತ್ತದೆ. ಇವೆಲ್ಲವುಗಳಲ್ಲೂ ಸಂತಾನೋತ್ಪತ್ತಿ ಆಗಬೇಕು, ಫಸಲು ತಗೋಬೇಕು ಅಂತಂದರೆ ನಾವು ಪಾಲಿನೇಷನ್, ಪರಾಗಸ್ಪರ್ಶ ಅವಶ್ಯಕತೆ ಇದೆ, ಪಾಲಿನೇಟರ್ಗಳ ಅವಶ್ಯಕತೆ ಇದೆ. ಸುಮಾರು ನೋಡಿ, ಇದರಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ಹನಿ ಬೀಸ್. ಸುಮಾರು 130ಕ್ಕೂ ಹೆಚ್ಚು ಜಾತಿಯ ತರಕಾರಿಗಳು ಮತ್ತು ಹಣ್ಣಿನ ಬೆಳೆಗಳಲ್ಲಿ ಪರಾಗಸ್ಪರ್ಶ, ಸಂತಾನೋತ್ಪತ್ತಿ ಆಗೋದಕ್ಕೆ ಮುಖ್ಯ ಕಾರಣ, ಸಹಾಯ ಆಗ್ತಿರೋದೇ ಜೇನುನೊಣಗಳು. ಈ ಜೇನುನೊಣಗಳು ಎಷ್ಟು ವಿಧ ಇದೆ ಅಂತಂದರೆ ಸುಮಾರು 20,000ಕ್ಕೂ ಹೆಚ್ಚು ಜಾತಿಯ ಜೇನುನೊಣಗಳಿವೆ. ಒಂದು ಬಹಳ ಕಾಮನ್ ಆಗಿರ್ತಕ್ಕಂಥದ್ದು ಏಪಿಸ್ ಮೆಲ್ಲಿಫೆರಾ ಅಂತಕ್ಕಂಥದ್ದು. ಈ ಜೇನುನೊಣಗಳ ವಿಸ್ಮಯಕಾರಿ ಅಂಶಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋದರೆ ನಿಜವಾಗ್ಲೂ ಎಷ್ಟು ಅಗಾಧವಾದ ಶಕ್ತಿ ಇದೆ ಇವುಗಳಲ್ಲಿ ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ, ಎಷ್ಟೋ ಬಾರಿ ನಮಗೆ ಈ ಪರಾಗಸ್ಪರ್ಶ ಆಗಿದೆಯಾ, ಜೇನುಹುಳುಗಳು ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಬಟ್ ನಮ್ಗೆ ಇಳುವರಿ ಬರ್ತಿಲ್ಲ ಅಂತಿರ್ತೀವಿ. ಏನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ನೋಡಿ, ಈಗ ನಮ್ಮದು ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಫಸಲನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೋದು? ಪರಾಗಸ್ಪರ್ಶ ಸಮರ್ಪಕವಾಗಿ ಆಗಿದೆಯೋ ಇಲ್ವೋ ಅನ್ನೋದು ಒಂದು ಉತ್ತಮವಾದ ಆಕಾರ, ಸೈಜು ಮತ್ತು ಶೇಪು. ದಾಳಿಂಬೆ ಹಣ್ಣಾಗಿರ್ಬೋದು, ಒಂದು ಆ್ಯಪಲ್ ಆಗಿರ್ಬೋದು, ಒಂದು ಟೊಮೊಟೊ ಆಗಿರ್ಬೋದು, ಅದು ಸಮರ್ಪಕವಾದ ಸೈಜು ಮತ್ತು ಶೇಪು, ತೂಕ ಬಂದಿದೆಯಾ. ಆಮೇಲೆ ಕೆಲವು ಜಾತಿಗಳಲ್ಲಿ ಸೀಡ್ ಬಹಳ ಮುಖ್ಯ ಆಗ್ತದೆ. ಅವು ಕರೆಕ್ಟಾಗಿ ವೆಲ್ ಫಿಲ್ಡ್ ಸೀಡ್ ಪಾಟ್ಸ್ ಇದೆಯಾ, ಕಾಯಿಗಳಲ್ಲಿ ಬೀಜಗಳು ಕರೆಕ್ಟಾಗಿ ಆಗಿದೆಯಾ, ಎಲ್ಲ ರೀತಿ ಸದೃಢವಾದ ಬೀಜಗಳು ಒಳಗೊಂಡಿದೆಯಾ. ಹಾಗೆಯೇ ಯೂನಿಫಾರ್ಮ್ ಸೀಡ್ ಸೆಟ್, ಹಣ್ಣು ಅಥವಾ ಕಾಯಿಗಳಲ್ಲಿ ಬೀಜಗಳು ಸಮಾನವಾಗಿ ತುಂಬಿದೆಯಾ, ಎಲ್ಲೂ ಗ್ಯಾಪ್ ಇಲ್ದಂಗೆ. ಯಾವುದು ನೀವು ಬಟಾಣಿ ಆಗ್ಬೋದು, ಅಲಸಂದೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈ ಥರದ ಅಂಶಗಳು. ಹಾಗೆಯೇ ಟೈಟ್ ಕ್ಲಸ್ಟರ್ ಆಫ್ ಫ್ರೂಟ್ಸ್ ಆರ್ ಸೀಡ್ಸ್ ಅಂತ ಕಳಿಬೋದು. ಈಗ ದ್ರಾಕ್ಷಿ ಬೆಳೆ, ಗೊಂಚಲು ಸಮರ್ಪಕವಾಗಿ ಒಳ್ಳೆಯ ಆಕಾರದಲ್ಲಿ, ಒಳ್ಳೆಯ ಸೈಜ್ನಲ್ಲಿ ಹಣ್ಣಿನ ಗೊಂಚಲು ಬಂದಿದೆಯಾ. ಇವೆಲ್ಲದಕ್ಕೂ ಯಾಕೋ ಇಳುವರಿ ಬಂದಿಲ್ಲ, ಗೊಬ್ಬರ ಸಾಕಾಗಲಿಲ್ವೇನೋ, ನೀರು ಸಾಕಾಗಲಿಲ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಇಲ್ಲಿ ಪಾಲಿನೇಷನ್, ಪರಾಗಸ್ಪರ್ಶ ಸಮರ್ಪಕವಾಗಿ ಆಗದೇ ಇದ್ದರೆ, ಹೂಗಳು ತೆರೆದ ತಕ್ಷಣ ಪಾಲಿನೇಷನ್ ಆಗದೇ ಇದ್ದರೆ ಈ ಸಮಸ್ಯೆಗಳೆಲ್ಲ ಬರ್ತಾ ಹೋಗ್ತದೆ. ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಸೊ ಜೇನುನೊಣಗಳು ಯಾಕೆ ಕಡಿಮೆ ಆಗ್ತಾಯಿದೆ, ಪರಾಗಸ್ಪರ್ಶ ಯಾಕೆ ಆಗ್ತಿಲ್ಲ ಅನ್ನೋದು ತಿಳ್ಕೊಳ್ಳೋದಕ್ಕೆ ಮುಂಚೆ, ಇವುಗಳು ಇಷ್ಟು ಪರಿಣಾಮಕಾರಿಯಾಗಿ ನಮಗೆ ಉಪಯೋಗ ಆಗ್ತಾ ಇರೋದಕ್ಕೆ ಕಾರಣವಾದ ವಿಶೇಷ ಅಂಶಗಳನ್ನು ಕೆಲವರು ಗಮನಿಸ್ತಾ ಹೋದರೆ, ಜೇನುಹುಳುಗಳ ನಂಬರ್ಸ್, ಸಂಖ್ಯೆಗಳು, ಅಂದರೆ ಒಂದು ಕಾಲೋನಿ, ಬಿ ಕಾಲೋನಿ ಅಥವಾ ಒಂದು ವಸಾಹತು ಅಥವಾ ಒಂದು ಗೂಡು ಅಂತ ಹೇಳ್ಬೋದು. ಇದರಲ್ಲಿ 20,000ರಿಂದ 80,000ದವರೆಗೂ ಜೇನುಹುಳುಗಳು ಇರ್ತವೆ ಒಂದು ಹನಿ ಬೀನಲ್ಲಿ. ಹಾಗೆ ಇವುಗಳ ಸಾಂಘಿಕ ಜೀವನ ಏನಿದೆ, ಸೋಷಿಯಲ್ ಲೈಫು, ಇಷ್ಟೊಂದು ಸಾವಿರಾರು ಜನ ಜೇನುನೊಣಗಳು ಒಟ್ಟಿಗೆ ಇರ್ತಕ್ಕಂಥದ್ದು, ಒಟ್ಟಿಗೆ ಹಾರಾಡಿಕೊಂಡು ಮಕರಂದನ ಸಂಗ್ರಹಿಸ್ತಕ್ಕಂಥದ್ದು. ಒಟ್ಟಿಗೆ ಇದ್ದರೆ ಲಾಭ ಅಂತ ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಇದು ಒಟ್ಟಿಗೆ ಇರೋ ಫ್ಯಾಮಿಲಿನ ಜೇನುಗೂಡು ಅಂತ ಫ್ಯಾಮಿಲಿ ಅಂತ ಕರಿತಿರ್ತೀವಿ ನೋಡಿ. ಒಂದು ಸಾಲಿನ ಉಲ್ಲೇಖನೂ ಇದೆ, ಜೇನುಗೂಡು ನಾವೆಲ್ಲ ಅಂತ ಒಂದು ಸಾಲು ಇದೆ ನೋಡಿ, ಒಟ್ಟಾಗಿರ್ತಕ್ಕಂಥ ಒಂದು ಫ್ಯಾಮಿಲಿ ತೋರಿಸ್ಬೇಕಾದ್ರೆ ಸಿನಿಮಾಗಳಲ್ಲಿ. ಆ ರೀತಿ ಇವುಗಳ ಸೋಷಿಯಲ್ ಲೈಫ್. ಹಾಗೆಯೇ ಇವುಗಳು ಅನೇಕ ರೀತಿಯ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಗುಣ. ಹಾಗೆಯೇ ನೋಡಿ, ಒಂದು ಜೇನುನೊಣ ಒಂದು ದಿನದಲ್ಲಿ ಈ ಗೂಡಿನಿಂದ ಹೊರಕ್ಕೆ ಸುಮಾರು 12ಕ್ಕೂ ಹೆಚ್ಚು ಬಾರಿ ಬಂದು ಹೋಗುತ್ತೆ. ಈ ಪ್ರತಿಯೊಂದು ಹಾರಾಟದ ಸಮಯದಲ್ಲಿ 100ಕ್ಕೂ ಹೆಚ್ಚು ಹೂವುಗಳನ್ನು ಭೇಟಿ ಮಾಡುತ್ತೆ, ವಿಸಿಟ್ ಮಾಡುತ್ತೆ, ಮಕರಂದವನ್ನು ಹೀರುತ್ತೆ. ಸುಮಾರು ಈ ರೀತಿಯ ಹಾರಾಟದಲ್ಲಿ, ಹುಡುಕಾಟದಲ್ಲಿ ಸುಮಾರು 2 ಕಿಲೋಮೀಟ್ರ್ವರೆಗೂ ಹಾರಾಡಿಕೊಂಡು ಹೋಗೋವಂಥ ಸಾಮರ್ಥ್ಯ ಇರುತ್ತೆ ಗೂಡಿನಿಂದ ಹೊರಗೆ. ಆ 2 ಕಿಲೋಮೀಟರ್ನಲ್ಲೂ
ತನಗೆ ಅಪೇಕ್ಷೆ ಇರ್ತಕ್ಕಂಥ, ತನಗೆ ಇಷ್ಟ ಆಗ್ತಕ್ಕಂಥ ಹೂವು ದೊರಕದ ಸಂದರ್ಭದಲ್ಲಿ ಇನ್ನೂ ದೂರ ಕ್ರಮಿಸಬಲ್ಲದು. 7 ಕಿಲೋಮೀಟ್ರ್ವರೆಗೂ ಇದು ಹೋಗಿ ಮಕರಂದವನ್ನು ಹೀರಿಕೊಂಡು ಗೂಡಿಗೆ ವಾಪಸ್ ಬರ್ತಕ್ಕಂಥ ಸಾಮರ್ಥ್ಯ ಈ ಜೇನುಹುಳುಗಳಿಗಿದೆ. ಹಾಗೆಯೇ ಈ ಏಪಿಸ್ ಮೆಲ್ಲಿಫರ ಅಂತ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿರ್ತಕ್ಕಂಥದ್ದು, ಇಂಥದ್ದು ಒಂದು ಕಾಲೋನಿ ಅಂದರೆ ಒಂದು ಗೂಡಿನಲ್ಲಿರ್ತಕ್ಕಂಥ ಒಂದು ಇದು ಗೂಡು ಪೂರ್ಣವಾದ ಕಾಲೋನಿ ವಸಾಹತು 1 ವರ್ಷದಲ್ಲಿ 4 ಮಿಲಿಯನ್ ಫ್ಲೈಟ್ ಅಂದರೆ ಹಾರಾಟಗಳನ್ನು ನಡೆಸುತ್ತೆ. ಈಗ ನಾನಿಲ್ಲಿ ಗೂಡು ತೋರಿಸ್ತಾ ಇದ್ದೀನಿ, ನ್ಯಾಚುರಲಾಗಿ ಬರ್ತಕ್ಕಂಥ ಇದು ಜೇನುಪೆಟ್ಟಿಗೆ ಗೂಡನ್ನು ಜ್ಞಾಪಿಸ್ಕೊಳ್ಳಿ. ಒಂದೊಂದು ಕಡೆ ಒಂದೊಂದು ಸೀಸನಲ್ಲಿ ಗೂಡುಗಳು ಕಟ್ತಾ ಇರ್ತದೆ. ಈ ರೀತಿ 1 ವರ್ಷದಲ್ಲಿ 4 ಮಿಲಿಯನ್ ಹಾರಾಟ ನಡೆಸುತ್ತೆ ಅಂತ ಹೇಳಲಾಗಿದೆ. ಈ ರೀತಿ ಪ್ರತಿ ಹಾರಾಟದಲ್ಲೂ ಸಾವಿರಾರು ಹೂಗಳನ್ನು ಭೇಟಿ ಮಾಡಿ ಅಲ್ಲಿಂದ ಮಕರಂದವನ್ನು ಸಂಗ್ರಹಿಸುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಆ ಹೂವುಗಳಲ್ಲಿ ಪರಾಗಸ್ಪರ್ಶ ಆಗಲಿಕ್ಕೆ ಸಹಾಯ ಮಾಡ್ತಾ ಹೋಗ್ತವೆ. ಇನ್ನೆರಡು ಬಹಳ ಮುಖ್ಯವಾದ ಅಂಶಗಳು. ನಿಜವಾಗ್ಲೂ ಇದು ವಿಸ್ಮಯ ಅಂತಲೇ ಅನಿಸುತ್ತೆ. ಅಂದರೆ ನೋಡಿ, ಕೆಲವು ಬೆಳೆಗಳಲ್ಲಿ ವಿಶೇಷವಾಗಿ ದಿನದ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಹೂಗಳು ಓಪನ್ ಆಗುತ್ತೆ. ಪರಾಗಸ್ಪರ್ಶ ನಡಿಬೇಕಂದ್ರೆ ಆ ಸಮಯದಲ್ಲೇ ಜೇನುಹುಳುಗಳು ಆ ಹೂಗಳಿಗೆ ಭೇಟಿ ಕೊಡಬೇಕಾಗುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಸಸ್ಯಗಳು ಇವುಗಳನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಜೇನುಹುಳುಗಳಿಗೆ ಹೇಗೆ ಈ ಮಾಹಿತಿಯನ್ನು ತಲುಪಿಸಲಾಗುತ್ತೆ ಅಂದರೆ, ಅಂತಹ ಸಮಯದಲ್ಲಿ ಮಾತ್ರ ಅಂಥ ಬೆಳೆಗಳ ಹೂವುಗಳಲ್ಲಿ ಮಕರಂದ ಉತ್ಪಾದನೆ ಆಗುತ್ತೆ, ನೆಕ್ಟಾರ್ ಪ್ರೊಡಕ್ಷನ್ ಆಗುತ್ತೆ. ಹಾಗೆಯೇ ಜೇನುನೊಣಗಳು, ಒಂದು ಜೇನುನೊಣದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ತನಗೆ ಅಪೇಕ್ಷೆ ಇರ್ತಕ್ಕಂಥ, ಇಷ್ಟ ಇರ್ತಕ್ಕಂಥ ಹೂವಿನಲ್ಲಿ ದಿನದ ಯಾವ ಸಮಯದಲ್ಲಿ ಮಕರಂದ ಉತ್ಪಾದನೆ ಆಗುತ್ತೆ, ನೆಕ್ಟಾರ್ ಸಿಗುತ್ತೆ ಅಂತಕ್ಕಂಥ ಒಂದು ಜ್ಞಾಪಕ ಶಕ್ತಿ ಅಥವಾ ಒಂದು ಮೆಮೊರಿ ಅಂತ ಹೇಳ್ಬೋದು, ಗುರುತಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಜೇನುನೊಣಗಳಲ್ಲಿ ಇದೆ. ಈ ರೀತಿ 7ರಿಂದ 10 ಹೂವುಗಳು ದಿನದ ಯಾವ ಸಮಯದಲ್ಲಿ ಯಾವ ಹೂವುಗಳಲ್ಲಿ ಮಕರಂದ ಸಿಗುತ್ತೆ ಅಂತಕ್ಕಂಥ ನೆನಪನ್ನು ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜೇನುಹುಳುಗಳಲ್ಲಿ ಇದೆ. ಹಾಗೆಯೇ ಇನ್ನೊಂದು ಬಹಳ ವಿಸ್ಮಯಕಾರಿ ಅಂಶ ನೋಡಿ, ಅನೇಕ ರೀತಿಯ ಗಿಡ ಮರಗಳು ಬೆಳೆಗಳಿರ್ತವೆ, ವೈಲ್ಡ್ ಪ್ಲ್ಯಾಂಟ್ಸು ಇರ್ತದೆ, ಬೇರೆದು ಎಲ್ಲ ಇರ್ತದೆ. ಸೊ ಎಲ್ಲದರಲ್ಲೂ ಕೂತ್ಕೊಳ್ತಾರ ಈ ಮಕರಂದ ಹೀರ್ತಾ ಹೋಗ್ತದ, ಕ್ರಾಸ್ ಪಾಲಿನೇಷನ್ ಆಗೋಗುತ್ತಾ ಒಂದರಿಂದ ಒಂದಕ್ಕೆ ಅಂತಲೂ ಒಂದು ಯೋಚನೆ ಮಾಡ್ಬೋದು. ನೋಡಿ, ಒಂದು ಸಂಶೋಧನೆ ಸ್ಟಡಿ ನಡೆಸಲಾಗಿದೆ. ಅದರಲ್ಲಿ ಬಂದಿರತಕ್ಕಂಥ ಔಟ್ಕಮ್, ಪೋಲನ್ ಲೋಡ್ ಅಂತ ಏನು ಹೇಳ್ತೀವಿ, ಜೇನುಹುಳುಗಳು ಕಲೆಕ್ಟ್ ಮಾಡ್ಕೊಂಡಾಗ ಅದು ಕೂತು ಎದ್ದು ಬರೋ ಒಂದು ಪ್ರಕ್ರಿಯೆಯಲ್ಲಿ ಈ ಪರಾಗಗಳು ಸೇರಿಕೊಳ್ಳುತ್ತಲ್ಲ, ಆ ಲೋಡನ್ನು ಲೆಕ್ಕ ಹಾಕಿದಾಗ ಜೇನುಹುಳುಗಳು ಏಪಿಸ್ ಮೆಲ್ಲಿಫೆರಾ ಏನಿದೆ 100 ಲೋಡ್ನಲ್ಲಿ 3 ಲೋಡುಗಳಲ್ಲಿ ಮಾತ್ರ ಅನೇಕ ರೀತಿಯ ಹೂವುಗಳ ಮಕರಂದದ ಒಂದು ಮಿಶ್ರಣ ಇರೋದು ಕಂಡು ಬಂದಿದೆ. ಉಳಿದ 97% ಈ ಪೋಲನ್ ಲೋಡುಗಳು ಒಂದೇ ಜಾತಿಯ ಹೂಗಳಿಂದ ಸಂಗ್ರಹಿಸಿರ್ತಕ್ಕಂಥದ್ದು ಅನ್ನೋದು ಕಂಡು ಬಂದಿದೆ. ಆದರೆ ಈ ವಿಶೇಷತೆ ಬೇರೆ ಈ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋ ಕೀಟಗಳಲ್ಲಿಲ್ಲ, ಬಂಬಲ್ ಬೀಸು ಇವುಗಳಲ್ಲೆಲ್ಲ. ಅದರಲ್ಲಿ 40% 50% ಈ ರೀತಿ ಬೇರೆ ಜಾತಿಯ ಹೂಗಳ ಮಕರಂದ ಪೋಲನ್ಸ್ ಮಿಶ್ರ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ನೋಡಿ, ಎಷ್ಟೊಂದು ವಿಶೇಷತೆಗಳು ಇರೋದ್ರಿಂದಲೇ ನಮಗೆ ಇಷ್ಟೊಂದು ಜೇನುಹುಳುಗಳಿಂದ ಉಪಯೋಗ ಆಗ್ತಾ ಇರೋದು ಸ್ನೇಹಿತರೆ. ಅಂದರೆ ಈ ಜೇನುನೊಣಗಳು ಸುಮ್ಮನೆ ಅರಳಿಲ್ಲದೆ ಇರತಕ್ಕಂಥದ್ದು, ಓಪನ್ ಆಗಿಲ್ಲದೆ ಇರತಕ್ಕಂಥ ಹೂಗಳಿಗೆ ಭೇಟಿ ಕೊಟ್ಟು ಸಮಯ ವೇಸ್ಟ್ ಮಾಡಲ್ಲ, ಶಿಸ್ತು ಪಾಲಿಸ್ತವೆ. ಓಪನಿಂಗ್ ಅವರ್ಸ್ ಅಂತ ಕರಿತೀವಿ ಹೂಗಳ ಅರಳುವ ಸಮಯವನ್ನು. ದಿನದ ಯಾವ ಸಮಯದಲ್ಲಿ ಯಾವ ಹೂವು ಅರಳುತ್ತೆ ಅನ್ನೋ ಒಂದು ಜ್ಞಾಪಕ ಅವುಗಳಲ್ಲಿ ಇರೋದರಿಂದ ಅವು ಆ ಸಮಯದಲ್ಲಿ ಮಾತ್ರ ಆ ಬೆಳೆಗಳಲ್ಲಿ ಕಾಣಸಿಗುತ್ತವೆ. ಈ ಎಲ್ಲ ಸಾಮರ್ಥ್ಯಗಳಿಂದಲೇ ನಮ್ಗೆ ಇಷ್ಟೊಂದು ಉಪಯೋಗ ಆಗ್ತಾಯಿದೆ ಅನ್ನಲ್ಲ. ಹಾಗಾಗಿಯೇ ಇವುಗಳ ಸಾಮರ್ಥ್ಯ ಗೊತ್ತಿರೋದ್ರಿಂದ ಇವುಗಳು ನಶಿಸಿ ಹೋಗಿ ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗುತ್ತೆ. ಇಲ್ಲೂ ಒಂದು ಉಲ್ಲೇಖ ಹೇಳ್ತೀನಿ ನೋಡಿ. ಪ್ರಸಿದ್ಧ ಒಬ್ಬ ವ್ಯಕ್ತಿಯವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಏನು ಹೇಳಿದ್ದಾರೆ ಅಂದರೆ, ನೋಡಿ, ಒಂದು ವೇಳೆ ಈ ಭೂಮಿ ಮೇಲೆ ಜೇನುಹುಳುಗಳ ಸಂತತಿ ಕೊನೆ ಆದರೆ, ನಶಿಸಿ ಹೋದರೆ, ಆ ನಂತರದ 4 ವರ್ಷಗಳಲ್ಲಿ ಮಾನವ ಸಂಕುಲನೇ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದೆ. ಅದಕ್ಕಾಗಿಯೇ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕಾಗಿ ನಾವು
ಎಲ್ರಿಗೂ ಪ್ರತಿಯೊಬ್ಬರಿಗೂ ಜ್ಞಾನ ತಲುಪಿಸ್ಲಿಕ್ಕಾಗಿ ಒಂದು ವಿಶೇಷ ದಿನವನ್ನು ವರ್ಲ್ಡ್ ಬೀ ಡೇ ಅಂತ ಆಚರಿಸಲಾಗುತ್ತೆ. ವಿಶ್ವ ಜೇನುನೊಣಗಳ ದಿನ ಅಂತ ಮೇ 20ನೇ ತಾರೀಕು ಜಾಗೃತಿ ಮೂಡಿಸಲಾಗಿ. ಈಗ ಕಳೆದ ವಾರ ನಾವೀಗಾಗಲೇ ಆ್ಯಕ್ಚುಲಿ ಯಾವ ರೀತಿ ಹೊಸ ವರ್ಷ ಗೊತ್ತಿಲ್ಲ, ಕ್ಯಾಲೆಂಡರ್ನಲ್ಲಿ ದಿನ ಬದಲಾಗ್ತದೆ. ಹೊಸ ವರ್ಷದ ಆಚರಣೆ ಒಂದು ಸೋಗಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ವ್ಯಯ ಆಗೋದು ಈ ಥರ ಎಲ್ಲ ನೋಡಿದ್ದೀವಿ. ಅದಕ್ಕೆ ಹೋಗೋದು ಬೇಡ. ಪ್ರಾಕೃತಿಕವಾಗಿ ಯಾವುದೇ ಹೊಸ ವರ್ಷ ಅಲ್ಲ. ಹಾಗೆಯೇ ಅಷ್ಟೊಂದು ಮಹತ್ವ ಕೊಡೋದು ಅದು ತಪ್ಪು ಅಂತ ನಾನು ಹೇಳಲ್ಲ. ಹಾಗೆಯೇ ಕಳೆದ ಡಿಸೆಂಬರ್ 5ರಂದೇ ವಿಶ್ವ ಮಣ್ಣು ದಿನ ಆಯಿತು. ಎಷ್ಟು ದಿನ ನಾವು ಆ ಮಣ್ಣಿಗೆ ನಮನ ಸಲ್ಲಿಸಿದ್ವಿ, ಜ್ಞಾಪಿಸ್ಕೊಂಡ್ವಿ, ಒಂದು ಪೂಜೆ ಮಾಡಿದ್ವಿ ಗೊತ್ತಿಲ್ಲ. ಹಾಗೆಯೇ ಮೇ 20ರಂದು ಬರುತ್ತೆ, ಇದು ವರ್ಲ್ಡ್ ಬೀ ಡೇ ಅಂತ. ಯಾಕೆ ಮೇ 20? ನೋಡಿ, ಒಂದು ಅವತ್ತು ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಹುಟ್ಟಿದಿನ ಯಾವುದು ಅಂದರೆ ಸ್ಲೋವೇನಿಯಾ ದೇಶದ ಆಂಟನ್ ಜಾನ್ಸಾ ಅನ್ನೋ ಹೆಸರಿನ ವ್ಯಕ್ತಿಯ ಹುಟ್ಟಿದ ದಿನ. ಯಾಕೆ ಅವತ್ತೇ ಅಂತಂದರೆ ಆ ವ್ಯಕ್ತಿ 18ನೇ ಶತಮಾನದಲ್ಲೇ ಈ ಜೇನುಹುಳುಗಳ ಸಾಕಾಣಿಕೆಯ ಆಧುನಿಕ ತಂತ್ರಜ್ಞಾನಗಳನ್ನು ಆವಿಷ್ಕರಿಸಿ ತುಂಬಾ ಸ್ಟಡಿ ಮಾಡಿದ್ರಿಂದ ಅವನ ಹೆಸರಿನಲ್ಲಿ ಆಚರಿಸಲಾಗ್ತಾಯಿದೆ. ಹಾಗೆ ನೋಡಿ, ಈಗ ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ, ಈಗ ನಮ್ಮ ಬೆಳೆಗಳಲ್ಲಿ, ವಿವಿಧ ಬೆಳೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೇನುಹುಳುಗಳು ಇದ್ದಾವೆ ಇಲ್ಲವೇ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದು ಒಂದು ಕಾಡ್ಬೋದು. ಸೊ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ತವೆ, ಹಾರಾಡ್ತಾ ಇರ್ತವೆ. ಉದಾಹರಣೆ ಒಂದು ಬೆಳೆ ತಗೊಂಡು ವಿವರಣೆ ಮಾಡ್ತೀನಿ. ಹತ್ತಿ ಬೆಳೆ. ಸೊ ಹೂ ಬಿಡುವಂಥ ಸಂದರ್ಭಗಳಲ್ಲಿ, ಫ್ಲವರಿಂಗ್ ಟೈಮಲ್ಲಿ ನೀವು ಹತ್ತಿ ತೋಟದಲ್ಲಿ ನಡ್ಕೊಂಡು ಹೋಗ್ತಾ 10 ಹೂವುಗಳನ್ನು ಎಣಿಸುವ ಸಂದರ್ಭದಲ್ಲಿ, 10 ಹೂವುಗಳು ಎಣಿಸೋವಷ್ಟರಲ್ಲೇ ಒಂದು ಜೇನುನೊಣ ಕಾಣಿಸಿದರೆ ಅಲ್ಲಿ ಅದು ಸಮರ್ಪಕವಾದ ಸಂಖ್ಯೆಯಲ್ಲಿದೆ ಅಂತ ಅರ್ಥ. ಒಂದು ವೇಳೆ 15, 20 ಜೇನುನೊಣಗಳು ಎಣಿಸಿದ ಮೇಲೆ ಒಂದು ಸಿಕ್ತು ಅಂತಂದರೆ ಅದು ನಮ್ಮ ಹತ್ತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪರಾಗಸ್ಪರ್ಶ ನಡೆಯಲಿಕ್ಕೆ ಸಾಧ್ಯತೆ ಕಡಿಮೆ ಅನ್ನೋದನ್ನೇ ತೋರಿಸುತ್ತೆ. ಈ ರೀತಿಯಾಗಿ ಎಲ್ಲ ಬೆಳೆಗಳಲ್ಲೂ ನಾವು ಈ ರೀತಿ ಅಳೆಯೋದಕ್ಕಾಗಲ್ಲ. ಯಾಕೆ ಇವತ್ತು ಜೇನುನೊಣಗಳ ಸಂತತಿ ಕಡಿಮೆ ಆಗ್ತಿದೆ ಅಂತಂದರೆ ಇದಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು. ನಾವು ಒಂದು ಓವರ್ ಆಂಬಿಷಿಯಸ್ ಆಗಿ ಬೆಳೆಗಳನ್ನು ತುಂಬ ನೀಟಾಗಿ ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋ ಹಂಬಲದಲ್ಲಿ ನಾವು ಒನ್ ವೇನಲ್ಲಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಿಂದ ಆಗ್ತಕ್ಕಂಥ ಅನೇಕ ತೊಂದರೆಗಳು, ಸೈಡ್ ಎಫೆಕ್ಟು, ಅವುಗಳನ್ನ ಕಡೆಗಣಿಸ್ತಾ ಹೋಗ್ತಾ ಇದ್ದೀವಿ. ನೋಡಿ, ಫಸ್ಟ್ ಈಗ ಯಾರಾದರೂ, ಈಗ ನಾವು ಜಮೀನು ಒಂದು ಒಣ ಪ್ರದೇಶ ಇರ್ತದೆ, ಗಿಡ ಮರಗಳು ಎಲ್ಲ ತುಂಬಿರ್ತವೆ, ಬೆಳೆ ಬೆಳಿತಿರ್ತೀವಿ. ಒಂದು ಬೋರ್ವೆಲ್ ತೆಗೆದು ನೀರಾವರಿ ಮಾಡ್ಕೊಂಡ್ವಿ ಅಂದ ತಕ್ಷಣ ಅನೇಕ ಸಂದರ್ಭಗಳು ನಿಮಗೆಲ್ಲ ಗೊತ್ತು. ಭೂಮಿನ ನಾವು ಕ್ಲೀನ್ ಮಾಡೋಕ್ಕೆ, ಲೆವೆಲ್ ಮಾಡೋಕ್ಕೆ JCBಗಳು ತಂದು ಕ್ಲೀನ್ ಮಾಡ್ತೀವಲ್ಲ, ಎಂಟೈರ್ ಸ್ಟ್ರೆಚ್ ಆಫ್ ಲ್ಯಾಂಡನ್ನು ಏನು ಬ್ಯಾರನ್ ಮಾಡಿಬಿಡ್ತೀವಿ. ಗಿಡ ಮರಗಳನ್ನು ಏನೂ ಉಳಿಸೋದಿಲ್ಲ. ಆ್ಯಕ್ಚುಲಿ ಈ ಲ್ಯಾಂಡ್ ಹೋಲ್ಡಿಂಗ್ಸ್ ಕಡಿಮೆ ಆಗ್ತಾ ಅಭಿವೃದ್ಧಿಗಾಗಿ, ರಸ್ತೆಗಳಿಗಾಗಿ, ಇಂಡಸ್ಟ್ರಿಯಲಿಯರ್ಗಾಗಿ ಜಮೀನುಗಳನ್ನು ತಗೊಳ್ತಾ ಬಂದು ಲ್ಯಾಂಡ್ ಹೋಲ್ಡಿಂಗು ಸೈಜು ಕಡಿಮೆ ಆಗ್ತಾ ಬಂತು. ಹಾಗಾಗಿ ಇವುಗಳಿಗೆ ಒಂದು ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥ ಗಿಡ ಮರಗಳು, ಹೂಗಳು, ಇವುಗಳೆಲ್ಲ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇವು ಎಲ್ಲಿ ಹೋಗಬೇಕು ಆ ಟೈಮಲ್ಲಿ? ಆಯಿತು, ನಾವು ಬೆಳೆ ಇಟ್ವಿ, ಬೆಳೆನಲ್ಲೂ ಹೂಗಳಿದೆ, ಬರಬೇಕು ಅಂತಂದರೆ ನಾವು ಈ ಒಂದು ಕೀಟ ರೋಗ ಬಾಧೆಗಳು ಏನಿದೆ ಅವುಗಳು ಕೀಟ ಬಂದ ತಕ್ಷಣ ಬೇರೆ ನ್ಯಾಚುರಲ್ ವೆಜಿಟೇಷನ್ ಇಲ್ಲ. ಆ ಕೀಟಗಳನ್ನು, ರೋಗಾಣುಗಳನ್ನು ಭಕ್ಷಣೆ ಮಾಡ್ತಕ್ಕಂಥ ನಮ್ಮ ಪ್ರಿಡೇಟರ್ ಏನಿದ್ವು, ಪಕ್ಷಿಗಳು, ಇತರೆ ಕೀಟಗಳು ಅವ್ಯಾವು ಇಲ್ಲ. ಸೊ ಒಂದೆರಡು ಕೀಟ ಕಂಡ ತಕ್ಷಣ ನಾವು ಸ್ಪ್ರೇ ಮಾಡುವ ಪರಿಪಾಠ ಬೆಳೆಸ್ಕೊಂಡಿದ್ದೀವಿ. ಪದೇ ಮಟ್ಟದಲ್ಲಿ ಅಂದರೆ ಇವತ್ತು ಸ್ಪ್ರೇ ಮಾಡಿರ್ತೀವಿ, ನಾಳೆನ ನೋಡಿದ ಇನ್ನೂ ಒಂದೆರಡು ಕೀಟ ಕಾಣಿಸ್ಕೊಳ್ತು ಅಂದರೆ ಮತ್ತೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡುವಾಗಲೂ ನಾವು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಿದ್ದೀವ? ಯಾವುದು ಯಾವ ಬೆಳೆಯಲ್ಲಿ ಯಾವ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಯಾವುದು ಸೇಫ್ ಇದೆ? ನಮ್ಮ ಗುರಿ ವೈರಿಗಳನ್ನ, ಕೀಟಗಳಿಗೆ ಕೊಲ್ಲೋದೊಂದೇ ಆಗಿರಬಾರ್ದು. ನಾವು ಉಳಿಬೇಕು, ನಮ್ಮ ಬೆಳೆ ಉಳಿಬೇಕು, ನಮ್ಮ ಬೆಳೆನಲ್ಲಿ ಇಳುವರಿ ಬರಬೇಕು. ಬರೀ ಕೀಟಗಳನ್ನೇ ಸಾಯಿಸೋಕ್ಕೆ 2 ಲಕ್ಷ ಖರ್ಚು ಮಾಡಿದ್ದೀನಿ, ಚೆನ್ನಾಗಿ ಬೆಳೆ ಬೆಳೆದಿದ್ದೀನಿ ಅಂದರೆ 2 ಲಕ್ಷ ಖರ್ಚು ಮಾಡಿದರೆ ಬೆಳೆಯಲ್ಲಿ ಆ ರೇಟ್ಗೆ ಬಿಕ್ರಿ ಆಗಲ್ವಲ್ಲ, ಅದು ನಷ್ಟನೇ ಅಲ್ವಾ? ಸೊ ಹಾಗಾಗಿ ಅಲ್ಲಿ ಸಂಯಮ ಅಗತ್ಯ ಇದೆ. ಹಾಗಾಗಿನೇ ಸರ್ಕಾರದ ಗೈಡ್ಲೈನ್ಸ್ ಇದೆ. ಪ್ರತಿಯೊಂದು ಕೀಟನಾಶಕಗಳಲ್ಲಿ ಲೇಬಲ್ ಇರ್ತದೆ. ಅದರಲ್ಲಿ ಈಗಾಗಲೇ ಹಲವಾರು ಬಾರಿ ವಿವರಣೆ ಕೊಟ್ಟಿದ್ದೀನಿ. ಈ ಜೇನುನೊಣಗಳಿಗೆ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡ್ತಕ್ಕಂಥ ಕೀಟಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ಇತರೆ ಯಾವುದೇ ಏಜೆಂಟ್ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಔಷಧಿಗಳನ್ನು ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ನಮ್ಮ ಜಮೀನಿನಲ್ಲಿ ಸುತ್ತಮುತ್ತ ಅಲ್ಲಲ್ಲಿ ವರ್ಷದ ವಿವಿಧ ಭಾಗಗಳಲ್ಲಿ ಹೂ ಬಿಡ್ತಕ್ಕಂಥ
ವಿವಿಧ ಸಮಯಗಳಲ್ಲಿ ಹೂ ಬಿಡ್ತಕ್ಕಂಥ ಬೇರೆ ಬೇರೆ ಜಾತಿಯ ವೈಲ್ಡ್ ಸ್ಪೀಸೀಸು, ಸ್ಥಳೀಯ ಜಾತಿಯ ಹೂ ಗಿಡಗಳನ್ನು ಬೆಳೆಸ್ಕೊಳ್ಬೇಕು, ಗಿಡ ಮರಗಳನ್ನು ಬೆಳೆಸ್ಕೊಳ್ಬೇಕು. ಪಕ್ಷಿಗಳಿಗೆ ನಾವು ಆಶ್ರಯ ಕೊಡಬೇಕು, ಜೇನುಗಳಿಗೆ ಆಶ್ರಯ ಕೊಡಬೇಕು ಅಂದರೆ ಹೂಗಳಿರಬೇಕಾಗ್ತದೆ. ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇದು ಈಗ ಎಷ್ಟೋ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ರಾತ್ರೋರಾತ್ರಿ ನಾವು ಒಂದು ಶಾಟನ್ನೆಲ್ಲ ಸರಿ ಮಾಡ್ಕೊಳ್ತೀವಿ ಅಂದರೆ ಸಾಧ್ಯ ಇಲ್ಲ. ಬಟ್ ಈ ವಿಷಯ ಎಲ್ರಿಗೂ ತಲುಪಬೇಕಾಗಿದೆ. ಮುಖ್ಯವಾಗಿ ನಾವು ಪರಿಕರಗಳನ್ನು ಜಾಸ್ತಿ ಬಳಸ್ತಾ ಇದ್ದೀವಿ. ಯಾಕೆ ಇಳುವರಿ ಜಾಸ್ತಿ ತೆಗಿಬೇಕು ಅಂತ, ಫಲಿತಾಂಶ ಕೊಡ್ತಾ ಇಲ್ಲ ಅಂತ ಜಾಸ್ತಿ ಬಳಸ್ತಾ ಹೋಗ್ತಾ ಇದ್ದೀವಿ. ನಾವು ಬಳಸಿದ್ದಕ್ಕೆ ಯಾಕೆ ಫಲಿತಾಂಶ ಸಿಗ್ತಾ ಇಲ್ಲ ಅನ್ನೋ ಅನೇಕ ಅಂಶಗಳಲ್ಲಿ ಇದು ಒಂದು ಬಹಳ ಮುಖ್ಯವಾದದ್ದು. ಸೊ ಇದು ನೋಡಿ, ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದು ಹಣ್ಣಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಲ್ಲಾಗಿರ್ಬೋದು, ಉದಾಹರಣೆಗೆ ನಾನು ದಾಳಿಂಬೆನೇ ತೊಗೊಳ್ತೀನಿ. ಯಾಕೆ ಕೆಲವು ತೋಟಗಳಲ್ಲಿ ಇಂಥ ಸೈಜ್ ಇರುತ್ತೆ, ಕೆಲವರಲ್ಲಿ ಸೈಜ್ ಬಂದಿರಲ್ಲ. ಒಂದೇ ತೋಟದಲ್ಲಿ ಕೆಲವು ಹಣ್ಣು ಸೈಜ್ ಇರುತ್ತೆ, ಕೆಲವು ಸೈಜ್ ಇರಲ್ಲ. ಆಮೇಲೆ ಕೆಲವು ಗಿಡಗಳಲ್ಲಿ ತುಂಬ ಫಸಲಿರುತ್ತೆ, ಕೆಲವರಲ್ಲಿ ಇರಲ್ಲ. ಅದರಲ್ಲೇನಾದರೂ ಗೊಬ್ಬರದಲ್ಲಿ ವ್ಯತ್ಯಾಸ ಆಗಿದೆಯಾ, ಪೂರೈಕೆಯಲ್ಲಿ? ಇವುಗಳ ಹೊರತಾಗಿ ಯೋಚನೆ ಮಾಡೋದಾದರೆ ನೋಡಿ, ಒಂದು ವಿಷಯ, ಹಣ್ಣಿನ ಗುಣಮಟ್ಟ ಬರಬೇಕು, ಸೈಜು, ಆಕಾರ. ಈಗಾಗಲೇ ತಿಳಿಸ್ದಂಗೆ ಹೇಳೋದಾದರೆ, ಈಗ ಹೂ ಇವತ್ತು ಓಪನ್ ಆಗಿದೆ. ಮುಖ್ಯವಾಗಿ ದಾಳಿಂಬೆ ರೈತರು ಗಮನಿಸಬೇಕಾಗಿರೋದು, ದಾಳಿಂಬೆ ಬೆಳೆಯಲ್ಲಿ ಗಾಳಿಯಿಂದ ಪರಾಗಸ್ಪರ್ಶ ಆಗೋ ಸಾಧ್ಯತೆ ತುಂಬ ಕಡಿಮೆ. ಯಾಕಂದರೆ ಅದರಲ್ಲಿ ತೂಕ ಹೆಚ್ಚಿರುತ್ತೆ. ಪೋಲನ್ಸ್ ಏನು ಬರುತ್ತೆ ಅವುಗಳ ತೂಕ ಹೆಚ್ಚಿರುತ್ತೆ. ಗಾಳಿಯಿಂದ ಪರಾಗಸ್ಪರ್ಶ ಆಗೋ ಸಾಧ್ಯತೆ ಕಡಿಮೆ. ಜೇನು ಹುಳುಗಳು ಇರಲೇಬೇಕಾದ ಪರಿಸ್ಥಿತಿ ಇದೆ ಪರಾಗಸ್ಪರ್ಶ ಆಗಲಿಕ್ಕೆ. ನಿಮಗೆ ಹೂ ಅರಳೋದಕ್ಕೆ ಸಿದ್ಧತೆ ಇದೆ, ಇವತ್ತು ಅರಳ್ತಾ ಇದೆ ಅಂದರೆ, ಇವತ್ತು ಪಾಲಿನೇಷನ್ ಆಯಿತು ಅಂದರೆ ಅದು ಗರಿಷ್ಠ ಪ್ರಮಾಣದಲ್ಲಿ ಒಳಗಡೆ ಸೀಡ್ ಸೆಟ್ಟಿಂಗ್ ಆಗ್ತದೆ. ಫ್ರೂಟ್ ಸೈಜ್, ಹಣ್ಣಿನ ಆಕಾರ, ಬಣ್ಣ ಎಲ್ಲ ಬರಲಿಕ್ಕೆ ಸಹಾಯ ಆಗ್ತದೆ. 2ನೇ ದಿನನೋ 3ನೇ ದಿನನೋ ಅದು ಎಷ್ಟು ಲೈಫ್ ಇರುತ್ತೆ ನೋಡಿ. ಬರ್ತಾ 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 2ನೇ ದಿನ ಪಾಲಿನೇಷನ್ ಆದರೆ ಅದರ ಸೈಜ್ ಕಡಿಮೆ ಆಗ್ತದೆ. ಸೆಟ್ಟಿಂಗ್ ಒಳಗಡೆ ಎಲ್ಲ ಪಲ್ಪೇನ ಇರುತ್ತೆ, ಅದು ಕಡಿಮೆ ಇರುತ್ತೆ. 3ನೇ ದಿನ ಆದರೆ ಕಡಿಮೆ ಇರುತ್ತೆ. ಹೀಗೇ ಆಮೇಲೆ ಬೀಜಗಳು, ಉದಾಹರಣೆ ಒಂದು ಆ್ಯಪಲ್, ಸೇಬಿನ ಬೆಳೆ ತಗೊಳ್ಳೋದಾದರೆ, ಸಂಪೂರ್ಣವಾಗಿ ಸಮರ್ಪಕವಾಗಿ ಜೇನುನೊಣಗಳಿಂದ ಪರಾಗಸ್ಪರ್ಶ ಆಗಿ ಉತ್ಪತ್ತಿಯಾಗಿರೋ ಸೇಬಿನ ಹಣ್ಣುಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಬೀಜಗಳು ಒಳಗಡೆ ಇರ್ತದೆ. ಏನು ಬೀಜ ಇರಬೇಕಾ, ಸೀಡ್ಲೆಸ್ ಬರೋ ಕಾಲ ಅಂತ ಕೇಳ್ಬೋದು. ನಾನು ಒಬ್ಬ ರೈತನಾಗಿ ಯೋಚನೆ ಮಾಡೋದಾದರೆ, ಹಣ್ಣು ಸೈಜ್ ಬರಬೇಕು, ತೂಕ ಬರಬೇಕು. ಒಳಗಡೆ ಬೀಜ ಇಲ್ಲ, ಹಾಲೋ ಇದೆ ಅಂದರೆ ತೂಕ ಬರುತ್ತಾ, ನನಗೆ ವರ್ಕೌಟ್ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವುಗಳ ಪ್ರಾಮುಖ್ಯತೆ ನೋಡಿ, ಗಾಳಿಯಿಂದ ಪರಾಗಸ್ಪರ್ಶ ಆಗಿರೋ ಹಣ್ಣುಗಳಿಗಿಂತ ಜೇನುಹುಳುಗಳಿಂದ ಪರಾಗಸ್ಪರ್ಶ ಆಗಿ ಬಂದಿರೋ ಹಣ್ಣುಗಳ ಕ್ವಾಲಿಟಿ, ತೂಕ, ಗುಣಮಟ್ಟ ಆಲ್ಮೋಸ್ಟ್ 2ರಷ್ಟಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಎಲ್ಲ ಅಂಶಗಳು ಗಮನದಲ್ಲಿಟ್ಕೊಂಡು ನಿಮ್ಮ ಯಾವುದೇ ಬೆಳೆಗಳಲ್ಲಿ, ಬೆಳೆಗಳ ಸಮೀಪದಲ್ಲಿ ಜೇನುಹುಳುಗಳಿಗೆ ಆಶ್ರಯ ಕೊಡ್ತಕ್ಕಂಥ, ಸ್ವಾಭಾವಿಕವಾಗಿಯೇ ಜೇನುಹುಳುಗಳಿಗೆ ಆಶ್ರಯ ಕೊಡ್ತಕ್ಕಂಥ ಹೂವಿನ ಜಾತಿಯ, ವಿವಿಧ ಜಾತಿಯ ಹೂವಿನ ಗಿಡಗಳು ಬೆಳೆಸ್ತಕ್ಕಂಥ ಪರಿಪಾಠ ಬೆಳೆಸ್ಕೋಬೇಕಾಗ್ತದೆ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಜೇನು ಪೆಟ್ಟಿಗೆಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಹಾಗೆಯೇ ಔಷಧಿ ಸಿಂಪರಣೆ ಮಾಡುವಾಗ ದಯವಿಟ್ಟು ತಜ್ಞರಿಂದ ಮಾಹಿತಿ ಪಡ್ಕೊಳ್ಬೇಕು. ಹೆಚ್ಚು ವಾಸನೆ ಬಂದರೆ ಹೆಚ್ಚು ಪರಿಣಾಮಕಾರಿ ಅಂತ ಯಾರು ತಿಳ್ಕೊಂಡಿದ್ದೀರಾ ಅವರು ನಿಜವಾಗ್ಲೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ಜೇನುಹುಳ ಇವತ್ತು ನಾಶ ಆಯಿತು, ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯನೇ ನಾಶ ಆಗೋ ಎಲ್ಲ ಸಾಧ್ಯತೆ ಇದೆ. ಯಾವುದು ಕಡಿಮೆ ವಾಸನೆ ಬರ್ತಾ ಇದೆ, ಬೇರೆ ಕೀಟಗಳಿಗೆ ತೊಂದರೆ ಕೊಡ್ತಾ ಇಲ್ಲ, ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಹೋಗ್ಬೋದು ಸ್ನೇಹಿತರೆ. ಅದು ನಮಗೆ ಖಂಡಿತವಾಗಿ ಉತ್ತಮ ಗುಣಮಟ್ಟದ, ನಮ್ಮ ತೋಟದ ತುಂಬ ಉತ್ತಮ ಗುಣಮಟ್ಟದ ಫಸಲು, ಆದರೂ ಉತ್ತಮ ಬೆಲೆನೂ ಸಿಗುತ್ತೆ. ಇವತ್ತು ನೀವು ಯೋಚನೆ ಮಾಡಿರ್ಬೋದು, ಒಂದು ಟೊಮೊಟೊ ಮಾರ್ಕೆಟ್ಗೆ ಹೋದರೆ ಒಬ್ರದ್ದು 500 ರೂಪಾಯಿ ಆಗ್ತದೆ 15 kg ಬಾಕ್ಸು, ಇನ್ನೊಬ್ರದ್ದು 300 ರೂಪಾಯಿ ಆಗ್ತಿದೆ ಅಂದರೆ ಏನರ್ಥ? ಸೊ ಗುಣಮಟ್ಟದ ಫಸಲು ತೆಗೆದ್ರೆ ಎಲ್ರಿಗೂ ಲಾಭದಾಯಕವಾಗಿ ಕೃಷಿ ಮಾಡಲಿಕ್ಕೆ ಸಹಾಯ ಇದೆ. ಅದರಲ್ಲಿ ಅನೇಕ ಅಂಶಗಳಲ್ಲಿ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದನ್ನು ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ದಯವಿಟ್ಟು ನನ್ನ ವಿನಂತಿ, ಈ ರೀತಿಯ ಮಾಹಿತಿ ಇರ್ತಕ್ಕಂಥ ವಿಡಿಯೋ ಬಂದಾಗ ಸ್ನೇಹಿತರ ಜೊತೆ, ಬಂಧು ಬಳಗದ ಜೊತೆ ಮಾಹಿತಿನ ಹಂಚ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿದ್ದೀರಾ ಅಂದರೆ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಹತ್ತರವಾದ ಮಾಹಿತಿ ಅಂತ ತಿಳ್ಕೊಂಡಿದ್ದೀನಿ. ಈ ಮಾಹಿತಿನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಥ್ಯಾಂಕ್ ಯು ವೆರಿ ಮಚ್. ಬಾಯ್.